ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಆಶಾ ಎಮ್ ಗೌಡ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹಾಸನಿಗೆ ಹೋಗ್ತಾ ಇದ್ದೀವಿ. ಯಾಕಂತ ಅಂದರೆ ನಾವೆಲ್ಲರೂ ಒಟ್ಟಿಗೆ ಮೂವಿ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸಂಜೆ 7:30 ಶೋಗೆ ಹೋಗೋಣ ಅಂತ ಅಂದ್ಕೊಂಡು ಎಲ್ಲರೂ ಒಟ್ಟಿಗೆ ಬಂದ್ವಿ. ಈಗೆಲ್ಲ ನಾವು ಹಾಸನ ಎಂಟ್ರಿ ಆಗಿದ್ದೀವಿ. ನಮ್ಮ ಹಾಸನದ ಪ್ರಸಿದ್ಧ ದೇವಾಲಯವಾದ ಶ್ರೀ ಹಾಸನಾಂಬ ದೇವಿ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಇದೇ ತಿಂಗಳು 24ನೇ ತಾರೀಕಿಂದ ಪ್ರಾರಂಭ. ಹಾಗಾಗಿ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. 24ನೇ ತಾರೀಕು ಅಂದರೆ ಗುರುವಾರ ಸಾರ್ವಜನಿಕರಿಗೆ ಯಾವುದೇ ರೀತಿ ಪ್ರವೇಶ ಇರಲ್ಲ. 25ನೇ ತಾರೀಕಿಗೆ ಪಬ್ಲಿಕ್ಕಿಗೆಲ್ಲ ಅವಕಾಶ ಇರಬಹುದು. ಇಲ್ಲಿ ನನ್ನ ತಮ್ಮ ATMಗೆ ದುಡ್ಡು ತಗೊಳ್ಳೋಕೆ ಅಂತ ಹೋಗಿದ್ದ. ಅಲ್ಲಿ ತುಂಬ ರಶ್ ಇದ್ದಿದ್ದರಿಂದ ಬೇರೆಯವ್ರಿಗೆ ಫೋನ್ಪೇ ಮಾಡಿ ಅವ್ರ ಹತ್ರ ಕ್ಯಾಶ್ ಇಸ್ಕೊಳ್ತಾ ಇದ್ದಾನೆ. ಅವನ ಅಜಾತ ಶತ್ರು ಕೊಡು. ಅವನ್ನ ಪ್ರೀತಿಸದೇ ಇರೋ ಮನಸ್ಸು ಮನುಷ್ಯರೇ ಇಲ್ಲ. ಅಪ್ಪಟ ಬಂಗಾರ. ಅಮೌಂಟ್ ತಗೊಂಡ್ಮೇಲೆ ಮತ್ತೆ ಎಲ್ಲರೂ ಆಟೋ ಹತ್ತಿ ಮೂವಿಗೆ ಲೇಟ್ ಆಗುತ್ತೆ ಅಂತ ಹೊರಟ್ವಿ. ನಾವೆಲ್ಲರೂ ಮೂವಿಗೆ ತುಂಬ ಲೇಟಾಗಿ ಬಂದಿದ್ದೀವೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಇನ್ನೂ ಮೂವಿ ಬಿಟ್ಟಿರಲಿಲ್ಲ. ಅಷ್ಟರೊಳಗಡೆ ಟಿಕೆಟ್ ತೊಗೊಂಡು ಬರೋಕ್ಕೆ ಅಂತ ನಮ್ಮ ಬ್ರದರ್ಸ್ ಇಬ್ಬರು ಹೋಗಿದ್ರು. ನಾವೆಲ್ಲರೂ ವೆಯ್ಟ್ ಮಾಡ್ತಿದ್ವಿ. ನಮ್ಮ ಬ್ರದರು ಟಿಕೆಟ್ ತೊಗೊಂಡು ಬಂದಿದ್ದಾರೆ. ಬಟ್ ಬಾಲ್ಕನಿ ಸಿಗಲಿಲ್ಲ. ಫಸ್ಟ್ ಕ್ಲಾಸ್ ಟಿಕೆಟ್ ಸಿಕ್ತು ಅಂತ ಹೇಳ್ದ. ನಾವು ಎಲ್ಲ ಟಿಕೆಟ್ ತಗೊಂಡಾಗಿತ್ತು. ಅಷ್ಟರೊಳಗಡೆ ಮೂವಿನೂ ಬಿಟ್ಟರು. ಜನಗಳು ತುಂಬ ಜನನೇ ಬಂದಿದ್ದಾರೆ. ಜನ ಎಲ್ಲ ಖಾಲಿ ಆದಮೇಲೆ ಇವಾಗ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಟಿಕೆಟ್ ಇಸ್ಕೊಂಡು ಒಬ್ಬೊಬ್ರು ಕೌಂಟ್ ಮಾಡಿ ಬಿಡ್ತಾ ಇದ್ರು. Come in. Excuse me, bike please. ನಮ್ಮ ಅಕ್ಕ ಒಬ್ಬರು ಡ್ಯೂಟಿ ಮುಗಿಸ್ಕೊಂಡು ಬರೋದು ಲೇಟ್ ಆಗಿತ್ತು. ಹಾಗಾಗಿ ಒಬ್ಬ ಬ್ರದರ್ ಹೋಗಿದ್ದ ನಮ್ಮ ಅಕ್ಕನ ಕರ್ಕೊಂಡು ಬರೋಕ್ಕೆ ಅಂತ. ಅವಳು ಇವಾಗ ಬಂದು ನೀವು ಇಲ್ಲಿ ನೋಡಬಹುದು. ನಾವು ಒಂದು ಲೈನ್ ಸೀಟ್ ತುಂಬ ನಾವೇ ಕೂತಿದ್ವಿ. ತುಂಬ ಖುಷಿ ಆಗ್ತಿದ್ದು. ಹೀಗೆ ಎಲ್ಲರೂ ಒಟ್ಟಿಗೆ ಮೂವಿ ನೋಡಿ ತುಂಬ ದಿನನೇ ಆಗಿತ್ತು. ಎಲ್ಲರೂ ಬಂದು ಕುತ್ಕೊಂಡ್ವಿ. ಅಷ್ಟೊತ್ತಿಗೆ ಮೂವಿನೂ ಸ್ಟಾರ್ಟ್ ಆಯಿತು. ಪಾಪ್ಕಾರ್ನ್ ತೊಗೊಳ್ಳೋ ಅಂತ ಹೋಗಿದ್ವಿ. ಬಟ್ ತುಂಬಾ ರಶ್ ಇತ್ತು. ಹಾಗೂ ಆ ರಶೆಲ್ಲ 2 ಪಾಪ್ಕಾರ್ನ್ ತೊಗೊಂಡು ಕೆಳಗೆ ಬಂದ್ವಿ. ನಮ್ಮ ಬ್ರದರ್ ಏನಾದರೂ ಬೇಕಂತ ಕೇಳಿದ್ರು. ನಾವು ಮತ್ತೆ ಏನು ಬೇಡ ಅಂತ ಹೇಳಿ ಒಳಗಡೆ ಎಂಟ್ರಿ ಆಗ್ತಾ ಇದ್ವಿ. ನಾವೆಲ್ಲರೂ ಯಾವ ಮೂವಿ ಬಂದಿದ್ವಿ ಅನ್ನೋದು ಮೂವಿ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಆ ಮೂವಿ ಮೆನ್ಷನ್ ಮಾಡಿದ್ದಕ್ಕೇನೆ ಈ ವಿಡಿಯೋನ ಡಿಲೀಟ್ ಮಾಡಿದ್ರು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾವೆಲ್ಲರೂ ಯಾವ ಮೂವಿ ಬಂದಿದ್ವಿ ಅನ್ನೋದು ಮೂವಿ ಮೆನ್ಷನ್ ಮಾಡಿಲ್ಲ. ಯಾಕಂದರೆ ಆ ಮೂವಿ ಮೆನ್ಷನ್ ಮಾಡಿದ್ದಕ್ಕೇನೆ ಈ ವಿಡಿಯೋನ ಡಿಲೀಟ್ ಮಾಡಿದ್ರು. ಸಿನಿಮಾ ಯಾರದೇ ಆಗಿರಲಿ ಯಾವುದೇ ಆಗಿರಲಿ, ಬಟ್ ನಮ್ಮ ಕನ್ನಡ ಅಂತ ಅಂದಮೇಲೆ ನಾವು ಥಿಯೇಟ್ರಲ್ಲೇ ಬಂದು ನೋಡಬೇಕು. ಸಿನಿಮಾ ಎಲ್ಲ ಮುಗೀತು. ಈಗ ಸಿನಿಮಾ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತೇಳಿ ಆಟೋ ಹತ್ರ ಹೋಗ್ತಾ ಇದ್ದೀವಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಮೂವಿ ನೋಡ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದು ರೌಂಡ್ ಮಳೆ ಬಂದಿತ್ತು ಅನಿಸುತ್ತೆ. ಫುಲ್ ಗ್ಲಾಸ್ ಎಲ್ಲ ನೀರಾಗಿತ್ತು. ಹಾಗಾಗಿ ನಮ್ಮ ಬ್ರದರು ಗ್ಲಾಸ್ ಕ್ಲೀನ್ ಮಾಡ್ತಾ ಇದ್ದಾನೆ. ನಾವು ಎಲ್ಲರೂ ಈಗ ಆಟೋ ಹತ್ತಿ ನಾವು ಮನೆಗೆ ಹೊರಟ್ವಿ. ಟೈಮ್ 10:30 ಆಗಿತ್ತು.
ನಿನ್ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ನಿಲ್ಸು ಬ್ಯಾಕ್ ಬಾ. ಪ್ಲೇ ಅಂತೂ ಇಂತೂ ಮೂವಿ ನೋಡ್ಕೊಂಡು ಬಂದ್ವಿ. ಹೋಗೋವಾಗ ನಮ್ಮಮ್ಮ ಬೇಡ ಇಷ್ಟೊತ್ತಿನಲ್ಲಿ ಬೇಡ, ನಾಳೆ ಹೋಗುರಂತೆ ಅಂದರು. ಆದರೂ ನಾಳೆ ನಮ್ಮ ಬ್ರದರ್ಸ್ ಎಲ್ಲರೂ ಡ್ಯೂಟಿಗೆ ಹೋಗ್ಬೇಕಿತ್ತು, ಹಾಗಾಗಿ ಇವತ್ತೇ ನೋಡ್ಬೇಕಂತ ಹೇಳಿ ಹಠ ಮಾಡ್ಕೊಂಡು ಹೋಗಿದ್ವಿ. 9-9:30 ಅಷ್ಟರಲ್ಲಿ ಬರ್ತೀವಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ, ಡೋಂಟ್ ಕೇರ್. ಬಟ್ ಸ್ವಲ್ಪ ಭಯ ಇತ್ತು, ಯಾಕೆಂದರೆ ತುಂಬಾ ಲೇಟ್ ಆಗಿತ್ತು. ಸಮಾಧಾನ ಮಾಡ್ಕೊಳ್ಳಿ. ಬೈತಾರೇನೋ ಅಂತ ಅಂದ್ಕೊಂಡು ಭಯದಲ್ಲೇ ಸ್ವಲ್ಪ ಒಳಗೆ ಹೋದ್ವಿ. ಬಟ್ ಅವರು ಅಷ್ಟರೊಳಗೆ ಮಲಗಿಬಿಟ್ಟಿದ್ರು. ಟೈಮ್ 10:15 ಆಗಿದೆ. ನಾವೆಲ್ಲೂ ಟೈಮ್ ವೇಸ್ಟ್ ಮಾಡಲಿಲ್ಲ, ಬೈತಾರೆ ಅಂತಲೇ ಮನೆಗೆ ಅಲ್ಲಿ ಶೋ ಮುಗಿತಿದ್ದಂಗೆ ನಾವು ಡೈರೆಕ್ಟ್ ಮನೆಗೆ ಬಂದ್ವಿ. ಬರ್ತಿದ್ದಂಗೆ ನಮ್ಮ ಸಿಸ್ಟರ್ಸ್ ವೆಲ್ಕಮ್ ಮಾಡಿದರು ನಮ್ಮನ್ನು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.